ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಗಂಡನ ಆಸ್ತಿಯಲ್ಲಿ ಮತ್ತು ಆದಾಯದಲ್ಲಿ ಹೆಂಡತಿಗೆ ಯಾವಾಗ ಪಾಲಿರೋದಿಲ್ಲ, ಯಾವಾಗ ಪಾಲು ಸಿಗುತ್ತೆ, ಗಂಡನಿಂದ ಪಾಲು ಸಿಗದಿದ್ರೆ ಹೆಂಡತಿಯ ಜೀವನ ಮುಂದೇನು, ಗಂಡ ಯಾವ ರೀತಿ ಹೊಣೆಗಾರನಾಗ್ತಾನೆ, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಈ ವಿಷಯದ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಷನ್ ಇದ್ದಲ್ಲಿ ಕಾಲ್ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಗಂಡನ ಆಸ್ತಿಯಲ್ಲಿ ಮತ್ತು ಆದಾಯದಲ್ಲಿ ಹೆಂಡತಿಗೆ ಪಾಲಿರಲ್ಲ ಅಂಥೇಳಿ. ಗಂಡನ ಆಸ್ತಿ ವಿಚಾರಕ್ಕೆ ಬರೋದಾದರೆ ಸ್ವಯಾರ್ಜಿತ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ಅಂತ ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ಅಂದರೆ ಗಂಡನ ತಂದೆ, ತಾತ, ಮುತ್ತಾತ ಹೀಗೆ ತಲತಲಾಂತರದಿಂದ ಬಂದ ಪ್ರಾಪರ್ಟಿ ಆಗಿರುತ್ತೆ. ಕಾನೂನಿನ ಪ್ರಕಾರ ಕಾನೂನು ವಾರಸುದಾರರಿಗೆ ಅಂದರೆ ಮುತ್ತಾತನಿಂದ ತಾತ, ತಾತನಿಂದ ತಂದೆ, ತಂದೆಯಿಂದ ಮಗನಿಗೆ ಹೀಗೆ ವಾರಸುದಾರರಿಗೆ ಬಂದಿರುವಂತಹ ಪ್ರಾಪರ್ಟಿ ಅಂದರೆ ವಾರಸುದಾರಿಕೆಯ ಹಕ್ಕಿನಿಂದ ಬಂದ ಪ್ರಾಪರ್ಟಿ ಪಿತ್ರಾರ್ಜಿತ ಆಸ್ತಿ ಅಂತ ಆಗುತ್ತೆ. ಹಾಗೆ ಸ್ವಯಾರ್ಜಿತ ಆಸ್ತಿ ಅಂದರೆ ನಿಮ್ಮ ಗಂಡ ತನ್ನ ಸ್ವಂತ ಹಣದಿಂದ, ತನ್ನ ಸ್ವಂತ ಪರಿಶ್ರಮದಿಂದ ಗಳಿಸಿರುವಂತಹ ಆಸ್ತಿ ಆಗಿರುತ್ತೆ. ಕಷ್ಟಪಟ್ಟು ದುಡಿದು ಹಣವನ್ನು ಗಳಿಸಿ ಅದರಿಂದ ಆಸ್ತಿಯನ್ನು ಖರೀದಿ ಮಾಡಿರಬಹುದು, ಅಥವಾ ವಿಲ್ ಮೂಲಕ ನಿಮ್ಮ ಗಂಡನಿಗೆ ಒಂದು ಪ್ರಾಪರ್ಟಿ ಬಂದಿರಬಹುದು, ದಾನಪತ್ರದ ಮೂಲಕ ನಿಮ್ಮ ಗಂಡನಿಗೆ ಒಂದು ಪ್ರಾಪರ್ಟಿ ಬಂದಿರಬಹುದು. ಇವೆಲ್ಲ ಪ್ರಾಪರ್ಟಿಗೆ ನಿಮ್ಮ ಗಂಡನೇ ಸಂಪೂರ್ಣ ಹಕ್ಕುದಾರನಾಗಿರ್ತಾನೆ. ಈಗ ಹೇಳಿರುವಂತಹ ಪಿತ್ರಾರ್ಜಿತ ಆಸ್ತಿ ಇರಬಹುದು, ಅಥವಾ ಸ್ವಯಾರ್ಜಿತ ಆಸ್ತಿ ಇರಬಹುದು, ವಿಲ್ ಮೂಲಕ ಪಡೆದ ಆಸ್ತಿ ಇರಬಹುದು, ದಾನಪತ್ರದ ಮೂಲಕ ಪಡೆದಂತಹ ಆಸ್ತಿ ಇರಬಹುದು. ಇವೆಲ್ಲ ಆಸ್ತಿಯ ಮೇಲೆ ಹೆಂಡತಿಯ ಪಾಲು ಹೇಗಿರುತ್ತೆ ಅಂತ ನೋಡೋದಾದರೆ, ಕಾನೂನಿನ ಪ್ರಕಾರ ಗಂಡ ಆದವನು ಬದುಕಿರುವವರೆಗೂ ಆತನ ಪಿತ್ರಾರ್ಜಿತ ಆಸ್ತಿ ಇರಬಹುದು ಅಥವಾ ಸ್ವಯಾರ್ಜಿತ ಆಸ್ತಿ ಇರಬಹುದು, ಆತನ ಯಾವ ಆಸ್ತಿಯ ಮೇಲೂ ಹೆಂಡತಿಯಾದವಳಿಗೆ ಯಾವುದೇ ರೀತಿಯ ಪಾಲು ಅಂತ ಸಿಗೋದಿಲ್ಲ. ಒಟ್ಟಿನಲ್ಲಿ ಗಂಡನ ಸ್ವಯಾರ್ಜಿತ ಆಸ್ತಿ ಇರಬಹುದು ಅಥವಾ ಪಿತ್ರಾರ್ಜಿತ ಆಸ್ತಿ ಇರಬಹುದು, ಅದರಲ್ಲಿ ಹೆಂಡತಿ ಅರ್ಧ ಪಾಲನ್ನು ಕೊಡು ಅಂತ ಕೇಳಲಿಕ್ಕೆ ಬರೋದಿಲ್ಲ. ಆದರೆ ಗಂಡನಿಂದ ದೂರ ಇರುವಂತಹ ಪತ್ನಿ ಅಥವಾ ದೂರ ಆಗಬೇಕು ಅಂದ್ಕೊಂಡಿರುವಂತಹ ಪತ್ನಿ ಗಂಡನ ಆಸ್ತಿ ಮತ್ತು ಆದಾಯದ ಆಧಾರದ ಮೇಲೆ ಜೀವನಾಂಶವನ್ನು ಪಡೆದುಕೊಳ್ಳೋದಕ್ಕೆ ಅರ್ಹಳಾಗಿರ್ತಾಳೆ ಹೊರತು ಅವನ ಆಸ್ತಿಯಲ್ಲಿ ಅರ್ಧ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ತುಂಬ ಜನ ಅಂದ್ಕೊಳ್ಬೋದು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿರ್ಬೋದು ಅಥವಾ ಕ್ರಿಕೆಟರ್ಸ್ ಇರ್ಬೋದು, ಬಿಸ್ನೆಸ್ ಮೆನ್ಗಳಿರ್ಬೋದು, ಅವರೆಲ್ಲ ಅವರ ಹೆಂಡತಿಗೆ ಅಷ್ಟೊಂದು ಹಣ ಕೊಟ್ರಂತೆ, ಕಾರು, ಬಂಗ್ಲೋ, ಪ್ರಾಪರ್ಟಿ ಕೊಟ್ರಂತೆ ಅಂತೆಲ್ಲ. ಅದೆಲ್ಲ ಹೇಗೆ ಅಂದರೆ ಗಂಡ ಮತ್ತು ಹೆಂಡತಿ ಇಬ್ಬರು ಪರಸ್ಪರ ಒಪ್ಪಿ ಮ್ಯೂಚುವಲ್ ಡಿವೋರ್ಸ್ಗೆ ಹೋಗ್ತಾರೆ. ಇಬ್ಬರು ಮೊದಲೇ ನೀ ನನಗಿಷ್ಟು ಕೊಡಬೇಕು ಅಥವಾ ನೀನು ನನಗೆ ಇಷ್ಟು ಅಮೌಂಟನ್ನು ಕೊಡಬೇಕು, ಆ ಪ್ರಾಪರ್ಟಿ ನನ್ನ ಹೆಸರಿಗೆ ಮಾಡಿಕೊಡ್ಬೇಕು ಅಂತೆಲ್ಲ ಮಾತಾಡಿಕೊಂಡು ಮ್ಯೂಚುವಲಿ ಅಗ್ರಿ ಆಗಿ ಜಾಯಿಂಟ್ ಪಿಟಿಷನನ್ನು ಕೋರ್ಟ್ಗೆ ಸಲ್ಲಿಸ್ತಾರೆ. ಇದರಲ್ಲಿ ಆಸ್ತಿ ವಿಭಜನೆ, ಮೇಂಟೆನೆನ್ಸ್, ಚೈಲ್ಡ್ ಕಸ್ಟಡಿ ಎಲ್ಲನೂ ಕೂಡ ಗಂಡ ಹೆಂಡತಿ ಚರ್ಚೆಯನ್ನು ಮಾಡಿ ಪರಸ್ಪರ ಒಪ್ಪಿ ನಿರ್ಧಾರವನ್ನು ತಗೊಂಡಿರ್ತಾರೆ. ಸೊ ಪರಸ್ಪರ ಒಪ್ಪಿ ಡಿವೋರ್ಸ್ ತಗೊಳ್ತಾ ಇರೋದ್ರಿಂದ ಅರ್ಧ ಆಸ್ತಿ ಕೂಡ ಇಬ್ಬರು ಒಪ್ಪಿ ಹಂಚ್ಕೊಳ್ಬೋದು. ಬಟ್ ಕಾನೂನಿನ ಪ್ರಕಾರ ಗಂಡ ಅಥವಾ ಹೆಂಡತಿ ಸಪ್ರೇಟಾಗಿ ಡಿವೋರ್ಸ್ ಅರ್ಜಿಯನ್ನು ಸಲ್ಲಿಸಿದ್ರೆ ಹೆಂಡತಿ ತನ್ನ ಗಂಡನ ಆಸ್ತಿಯಲ್ಲಿ ಪಾಲು ಬೇಕು ಅಂತಾನೋ ಅಥವಾ ಅರ್ಧ ಪಾಲು ಕೊಡಿಸಿ ಅಂತಾನೋ ಕೇಳಲಿಕ್ಕೆ ಬರೋದಿಲ್ಲ. ಹೆಂಡತಿ ಜೀವನಾಂಶಕ್ಕೆ ಮಾತ್ರ ಅರ್ಹಳಾಗಿರ್ತಾಳೆ. ಗಂಡನ ಆಸ್ತಿ ಇರಬಹುದು, ಆದಾಯ ಇರಬಹುದು, ಅದರಲ್ಲಿ ಅರ್ಧ ಪಾಲನ್ನು ಪಡೆಯೋದಕ್ಕೆ ಹೆಂಡತಿಗೆ ಅಧಿಕಾರ ಇರೋದಿಲ್ಲ. ಕೇವಲ ಜೀವನಾಂಶಕ್ಕೆ ಮಾತ್ರ ಅರ್ಹಳಾಗಿರ್ತಾಳೆ. ಈಗ ಹೆಂಡತಿ ಆದವಳು ಗಂಡನಿಂದ ದೂರ ಇರ್ತಾಳೆ. ಗಂಡ ಹೊಡಿತಾನೆ ಅಂತಾನೋ ಅಥವಾ ಅವನಿಂದ ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆ ಆಗ್ತಾ ಇರುತ್ತೆ, ಅವನ ಜೊತೆ ಬದುಕೋದಕ್ಕೆ ಆಗೋದೇ ಇಲ್ಲ ಅಂತ ಅವನಿಂದ ದೂರ ಉಳಿದಿರ್ತಾಳೆ. ಅಂದರೆ ಸಪ್ರೇಟ್ ಆಗಿ ಇದ್ದು ಜೀವನವನ್ನು ನಡೆಸ್ತಾ ಇರ್ತಾಳೆ. ಆಗ ಗಂಡನಿಂದ ಜೀವನಾಂಶವನ್ನು ಪಡೆದುಕೊಳ್ಬಹುದು ಅಥವಾ ಗಂಡನಿಂದ ವಿಚ್ಛೇದನ ಪಡೆದುಕೊಳ್ಳೋದಕ್ಕೆ ಅರ್ಜಿಯನ್ನು ಹಾಕಿರ್ತಾಳೆ. ಆಗಲೂ ಕೂಡ ಜೀವನಾಂಶವನ್ನು ಕೇಳಬಹುದೇ ಹೊರತು ಆಸ್ತಿ ಮತ್ತು ಆದಾಯದಲ್ಲಿ ಅರ್ಧ ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಗಂಡನ ಆಸ್ತಿಯಲ್ಲಿ ಹಕ್ಕು ಯಾವಾಗ ಬರುತ್ತೆ ಅಂದರೆ ಗಂಡನ ಮರಣದ ನಂತರ ಗಂಡನ ಆಸ್ತಿಗೆ ಹೆಂಡತಿ ಸಂಪೂರ್ಣ ಹಕ್ಕುದಾರಳಾಗ್ತಾಳೆ. ಮಕ್ಕಳಿದ್ರೆ ಹೆಂಡತಿ ಮತ್ತು ಮಕ್ಕಳು ಸಮಾನ ಹಕ್ಕುದಾರರಾಗ್ತಾರೆ. ಈ ಆಸ್ತಿ ಹಕ್ಕಿಗೆ ಡಿವೋರ್ಸ್ ಆಗಿರೋ ಹೆಂಡತಿ ಬರೋದಿಲ್ಲ, ನೆನಪಿರಲಿ.
ಈ ವಿಚ್ಛೇದನ ಅಂದ್ರೇ ಗಂಡ ಹೆಂಡತಿ ಅನ್ನೋ ಸಂಬಂಧವನ್ನು ಮುರಿದುಕೊಳ್ಳೋದು. ವಿಚ್ಛೇದನ ಆಯಿತು ಅಂದರೆ ಗಂಡ ಮತ್ತು ಹೆಂಡತಿ ಅನ್ನೋ ಸಂಬಂಧ ಮುಗಿದು ಹೋಗಿರುತ್ತೆ. ಮತ್ತೊಂದು ಅಂದರೆ ಮೈನರ್ ಮಕ್ಕಳನ್ನು ಹೊಂದಿರುವಂತಹ ಹೆಂಡತಿ ಮಕ್ಕಳ ಪರವಾಗಿ ನ್ಯಾಚುರಲ್ ಗಾರ್ಡಿಯನ್ ಆಗಿರೋದ್ರಿಂದ ಮಕ್ಕಳ ಪಾಲಿನ ಆಸ್ತಿಯನ್ನು ಮಕ್ಕಳ ಪರವಾಗಿ ಗಂಡನಿಂದ ಪಾಲು ಕೇಳಬಹುದು. ಅದು ಪಿತ್ರಾರ್ಜಿತ ಆಸ್ತಿ ಆಗಿದ್ದರೆ ಮಾತ್ರ ಗಂಡನ ಸ್ವಯಾರ್ಜಿತ ಆಸ್ತಿಗೆಲ್ಲ ಕೇಳಲಿಕ್ಕೆ ಬರೋದಿಲ್ಲ. ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಪಾಲು ಹೇಗೆಲ್ಲ ಬರುತ್ತೆ ಅಂತ ನೋಡೋದಾದರೆ, ಗಂಡನ ಮರಣದ ನಂತರ ಗಂಡನ ತಾಯಿ, ಹೆಂಡತಿ, ಮಕ್ಕಳು ಅವ್ರು 3 ಜನರು ಕೂಡ ಸಮಾನ ಹಕ್ಕುದಾರರಾಗಿರ್ತಾರೆ. ಮಕ್ಕಳು ಇರೋದಿಲ್ಲ ಅಥವಾ ಗಂಡನ ತಾಯಿ ಕೂಡ ಇರೋದಿಲ್ಲ ಅಂತಿದ್ರೆ ಹೆಂಡತಿ ಏನಿರ್ತಾಳಲ್ಲ ಅವಳೇ ಗಂಡನ ಆಸ್ತಿಗೆ ಸಂಪೂರ್ಣ ಹಕ್ಕುದಾರಳಾಗ್ತಾಳೆ. ಅದು ಗಂಡನ ಸ್ವಯಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು. ಹೆಂಡತಿಯೇ ಸಂಪೂರ್ಣ ಹಕ್ಕುದಾರಳಾಗಿರ್ತಾಳೆ. ಅಂದರೆ ಗಂಡನ ಹೆಸರಿನಲ್ಲಿ ಉಳಿದುಕೊಂಡಿರುವಂತಹ ಆಸ್ತಿಗೆ ಮಾತ್ರ, ಅಂದರೆ ಗಂಡ ಬಿಟ್ಟು ಹೋಗಿರುವಂತಹ ಆಸ್ತಿಗಳಿರುತ್ತಲ್ಲ ಆ ಆಸ್ತಿಗೆ ಮಾತ್ರ ಹೆಂಡತಿಯೇ ಸಂಪೂರ್ಣ ಹಕ್ಕುದಾರಳಾಗಿರ್ತಾಳೆ. ಮತ್ತೊಂದು ಅಂದರೆ ಗಂಡನ ಮರಣದ ನಂತರ ಹೆಂಡತಿ ಬೇರೆ ಮದುವೆಯನ್ನು ಆಗಿದ್ರೂ ಸಹ ಅವಳ ಮೊದಲನೇ ಗಂಡನ ಆಸ್ತಿಯ ಪಾಲು ಇವಳಿಗೆ ಬಂದೇ ಬರುತ್ತೆ, ಅಂದರೆ ಹೆಂಡತಿಗೆ ಬಂದೇ ಬರುತ್ತೆ. ಸೊ ನೋಡಿದ್ರಲ್ಲ, ಗಂಡನ ಆಸ್ತಿ ಮತ್ತು ಆದಾಯದ ಕುರಿತಂತೆ ಹೆಂಡತಿಯ ಪಾಲು ಹೇಗೆಲ್ಲ ಇರುತ್ತೆ ಅಂಥೇಳಿ. ಯಾವಾಗ ಆಸ್ತಿಯ ಪಾಲು ಸಿಗುತ್ತೆ, ಯಾವಾಗ ಜೀವನಾಂಶ ಸಿಗುತ್ತೆ, ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸಿದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.